ಇನ್ನೊಬ್ಬ ಅಲ್ಲೇ ನಿಂತ್ಕೊಳ್ಳು. ಚಿನಿ ಯಾರಪ್ಪ ಅದು? ಅದ್ರ ಹೆಸ್ರೇನು? ಪ್ಯಾಂಟ್ ಕತ್ತಕಣೆ ತಾಚ್ ನೈಟಿ ಹಾಕಂದ್ರೆ ಬಿಡ್ರ ಬೇಗ ಓಡೋಗ್ಬೇಕಂತೆ, ನಾಚಿಕೆ ಐತೈತೆ. ಫಲಾನಿ ಸಮರ್ಪಯಾಮಿ ನಮಸ್ಕರೋಮಿ. ಅಕ್ಷತೆ ಹಿಡ್ಕೊಂಡು ಅಲ್ಲಿ ತಿಂತೈತೆ ಪಪ್ಪಿ. ಚಪಾತಿ ತಿಂತಿದ್ದೀರಾ? ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಮಂತ್ರಾಲಯದಿಂದ ಬಂದ ಮೇಲೆ ವೀಡಿಯೋಸ್ ಮಾಡಿರಲಿಲ್ಲ. ಸೊ ಯಾಕೆ ಅಂತ ಹೇಳಿದ್ರೆ ತಿಂಡಿ ತಿಂದು ಎಲ್ಲ ಕರೆಕ್ಟಾಗಿ ನಿದ್ದೆ ಆಗಿರಲಿಲ್ವಲ್ಲ, ಮಲ್ಕೊಂಬಿಟ್ಟಿದ್ವಿ ಹಂಗೆ. ಅದಾದಮೇಲೆ ನನ್ನ ಸಿಸ್ಟರ್ ಮನೆಗೆ ಹೋಗೋಕ್ಕೆ ಅಂತ ಹೇಳಿಬಿಟ್ಟು ಈವ್ನಿಂಗ್ ಹೋಗೋಕ್ಕೆ ಅಂತ ಹೇಳಿದ್ರು. ಅವ್ರು ಕಾರಲ್ಲಿ ಬಂದರು. ಹಾಗೆ ಇನ್ನೇನು ರೆಡಿ ಆಗೋದೆಲ್ಲ ಏನಕ್ಕೆ ಅಂತ ಹೇಳ್ಬಿಟ್ಟು ಸ್ನಾನ ಎಲ್ಲ ಮಾಡಿದ್ವಲ್ಲ, ಹಾಗಂಗೆ ರೆಡಿ. ನಮ್ಮಮ್ಮನ ಇಟ್ಟಿಲೇ ಇದ್ದಾರೆ, ಅವಳು ಹಾಗೆ ಬಟ್ಟೆಯಲ್ಲಿದ್ದಾಳೆ, ಹಂಗಂಗೆ ಹೋಗ್ತಿದ್ದೀವಿ, ಅದೇನು ಆಗ್ತಿದ್ದಾರೆ. ಸೊ ಅಲ್ಲಿಂದ ಹೋಗ್ತಾ ಇದ್ದೀವಿ. ಅಯ್ಯೋ ನೈಟಿ ಹಾಕಂದ್ರೆ ಬಿಡ್ರ ಬೇಗ ಓಡೋಗ್ಬೇಕಂತೆ, ನಾಚಿಕೆ ಐತೈತೆ. ನೀನು ಮಾತಾಡಿ. ನೀನು ಮಾತಾಡಿ ನೀನು. ಪಪ್ಪಂಗೆ ಫೋನ್ ಮಾಡು. ಪಪ್ಪಂಗೆ ಹಲೋ ಅನ್ನಪ್ಪ, ಹಲೋ ಅನ್ನ ಪಪ್ಪಂಗೆ. ಹಲೋ ಹಾಂ ಆಂಟಿ. ಹಾಂ ಐಸಿಮ್ ತಗೊಂಬನ್ನಿ ಏನು ಅಪ್ಪ. ಈ ಕಡೆ ಬರ್ರಿ ರೇವಂತು. ಮಾತಾಡ್ಸ್ಬೇಡ ಅನ್ನು. ನೋ ಎತ್ಕೊಬೇಡ ಕಣ ರೇವಂತ್, ಎತ್ಕೊಬೇಡ ಕಣ. ನೋ ರೇವಂತ್, ನೋ ನೋ ಎತ್ಕೊಬೇಡ. ಮಂತ್ರಾಲಯದಿಂದ ಬ್ಯಾಂಗ್ಳೂರಿಗೆ ನಾವು 7:30 ಅಷ್ಟರೊಳಗೆ ರೀಚ್ ಆಗಿಬಿಟ್ಟಿದ್ವಿ. ಮನೆಗೆ ಬರೋ ಅಷ್ಟರೊಳಗಡೆ ಎಲ್ಲ 8:30 ಆಗಿತ್ತಲ್ವ. ಎಲ್ಲ ತಿಂಡಿ ತರಿಸ್ಬಿಟ್ಟು ತಿಂದ್ಬಿಟ್ಟು ಸ್ನಾನ ಮಾಡಿ ಮಲಗಿದ್ವಿ. ನಮ್ಮಮ್ಮ ಪಾಪ ಹಂಗೆ ಮಲ್ಕೊಂಡು ಹಂಗೆ ನಿದ್ದೆ ಬಂದುಬಿಟ್ಟಿತ್ತು. ಸೊ ಅವರು ಎಲ್ಲೋ ಕೆಲಸ ಇದೆ ಅಂತೇಳಿ ಹಂಗೆ ಡೈರೆಕ್ಟ್ ಬಂದ್ರಲ್ವ, ಜೊತೆಲಿ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ ಕಾರಲ್ಲಿ. ಮತ್ತೆ ಒಂದು ಸರಿ ಏನು ಆಟೋ ಮಾಡ್ಕೊಂಡು ಹೋಗೋದು ಅಂತ. ಸೊ ಅವ್ರ ಮನೇಲಿ ಈವ್ನಿಂಗು ತಿಂಡಿ ತರಿಸಿದ್ರು. ಅದಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ ಇದ್ದು. ಅಮ್ಮ ಅವರು ಊರಿಗೆ ಹೋಗೋಕ್ಕೆ ಅಂತೇಳಿ ಹೊರಡ್ತಾ ಇದ್ದಾರೆ. ಬಿಕಾಸ್ ಅವ್ರಿಗೂ ಇಲ್ಲಿದ್ದು ಅಭ್ಯಾಸ ಇರಲ್ಲ. ಅಲ್ಲಿ ಹೋಗಿದ್ರೆ ಅವ್ರಿಗೆ ಕಂಫರ್ಟಬಲ್ಲು, ಮತ್ತು ತೋಟ ಅದು ಇದು ಮನೆಯೆಲ್ಲ ಯಾರೋ ಹೊತ್ಕೊಂಡು ಹೋಗ್ಬಿಡ್ತಾರೆ ಅಂತೇಳಿ ಭಯ ಇರುತ್ತೆ. ಹೊರಡ್ತಾರೆ ಅಂದರೂ 1 ವಾರ ಇದ್ರು ಅಂತಲೇ ಹೇಳ್ಬೋದು. ಅಪ್ಪ ಅಪ್ಪ ತಾತಂಗೆ ನಮಸ್ಕಾರ ಮಾಡಿ ಹೋಯ್ತೈತಂತ ತಾತ. ಬೇಗ ಬೇಗ. ಅಯ್ಯ ಮುಂದೆ ಗಂಟೆ ಮುಗಿಯಕ್ಲಲ್ಲಿ. ಚಿನಿ ತಾತಂಗೆ ನಮಸ್ಕಾರ ಮಾಡಿ ಬೇಗ. ಹೊರಡ್ತಾರಂತೆ ಅವರು, ಟಾಟಾ ಹೋಗ್ತಾರಂತೆ. ಮಾಡಿ ಬೇಗ. ಅಯ್ಯೋ ತುಟಿಗೆ ಕೊಟ್ಟು ತಂದು ಕಾಲಿಗೆ ನಮಸ್ಕಾರ ಮಾಡು. ಮಂಕ ಹಿಂದಕ್ಕೆ ಅಡ್ಡ ಬೀಳವ, ಅಡ್ಡ ಬೀಳಕ್ಕಂದ. ಮಾಡಿ ಬೇಗ ನೀನು ಮಾಡು. ಮಾಡಿ ಇನ್ನೊಂದ್ಸತಿ ಮಾಡೋದು ಖುಷಿ. ಅಮ್ಮ ಇಲ್ಲಿ ಹಿಂಗೆ ಮಾಡವ, ಅಣ್ಣ ಮಾಡ್ತಾ ನೋಡಿ ಇಲ್ಲಿ. ನೀನು ಬಾ ಮಾಡಪ್ಪ. ತಳವಾ ಖುಷಿ ಮಾಡೆ ಅಪ್ಪ, ಮಾಡೆ ನೀನು. ಅವಳು ದೇವ್ರಿಗೆ ಮಾತ್ರ ಬಗ್ಗೆ ಅನ್ನ ಪೂರ್ತಿ ಬಿದ್ದು ಮಾಡೋದು. ಕಿಯಾ 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 ಕ್ಯಾ ಅಂತೆ ನೋಡೆ, ಕ್ಯಾ ಅಂತೆ, ಕಿಯಾ ಅಲ್ಲ ಕ್ಯಾ. ಏನಪ್ಪ 2030 ಕಂಡ್ರ ಬಟ್ಟೆ ತಿಂತೈತೆ. ಅದಕ್ಕೆ ಆ ಕಡೆ ಬಂತು ಈ ಕಡೆಗೆ ಅಲ್ಲ. ಅಯ್ಯೋ
ಬಾಯ್ ಬರ್ತೀರೇನಮ್ಮ? ಅಯ್ಯೋ 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 ಬಾಯ್ ಬಾಯ್ ಬಾಯ್. ಇವ್ರು ಆಧಾರ್ ಕಾಲೆಲ್ಲ ಹಳೋದಕ್ಕ ತಾಯಿ ಉಳ್ದು. ಬಾಯ್ ಅಮ್ಮ. ಬರ್ತೀರಾ? ಬಾಯ್ ಬಾಯ್. ಪಾಪ ಬಾರ ಕರ್ಕ ಬಾರ. ಬರ್ಲಿ ಬಿಡು. ಬಾಯ್ ಬಾಯ್ ಮಾಡಿ ಬೇಗ. ಹೋದರ ಜೊತೆ ಹೋಗು, ಬಂದರ ಜೊತೆ ಬಾ. ಬಾಯ್. ಯಾರಪ್ಪದು? ಅಲ್ಲೇ ನಿತ್ಕೊಳ್ಳೋ ಇವನೊಬ್ಬ. ಅಲ್ಲೇ ನಿತ್ಕೊಳ್ಳೋ ಚಿನಿ. ಯಾರಪ್ಪ ಅದು? ಅದು ಹೆಸ್ರೇನು? ನೀನು ಹಿಂಗೆ ನಿತ್ಕೊಳ್ಳೋ ಒಂಚು ಖುಷ. ಯಾ ಪಾಪು? ಕ್ಯಾ ಕ್ಯಾ ಪಪ್ಪುನಾ? ಕ್ಯಾ ಪಪ್ಪು? ಯಾರಪ್ಪ ಅದು? ಪಾಪು. ಯಾರೇ ಅಮ್ಮ? ಅವನ ಹೆಸ್ರೇನೆ? ಹೆಸ್ರೇನು? ಅವನ ಹೆಸ್ರೇನು? ಕ್ಯಾ. ನೀನೇನು? ನಾವಿಬ್ಬರು ಅಕ್ಕ ತಂಗಿ ಬ್ಯಾಂಗ್ಳೂರಲ್ಲಿ ಇರೋದ್ರಿಂದ ಅದಂತೂ 5 to 6 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇರೋದ್ರಿಂದ ಯಾವಾಗ ಹೋಗ್ತೀವಿ ಯಾವಾಗ ಬರ್ತೀವಿ ಅಂತಲೇ ಹೇಳೋಕ್ಕಾಗಲ್ಲ. ನಮ್ಮಮ್ಮವ್ರಿಗೂ ಒಂಥರ ಈಸಿ ಆಗಿಬಿಡಿದೆ. ಇಲ್ಲಿಗೆ ಒಂದೊಂದು ಊರು ಅಂತ ಇರೋಂಗಿಲ್ಲಲ್ಲ. ಬಂದ್ಬಿಟ್ಟು ಅವ್ರ ಮನೇಲಿ ನಮ್ಮ ಮನೇಲಿ ಒಂದೇ ಟೈಮಲ್ಲಿ ಇದ್ದು ಹೋಗ್ಬಿಡ್ಬೋದು. ಸೊ ಅದಾದಮೇಲೆ ಕೃಷ್ಣ ಪ್ರಣಯ ಸಖಿ ಮೂವಿ ಏನೋ ನೋಡಿರಲಿಲ್ಲ ನಾನು. ತುಂಬ ದಿನ ಆಗಿತ್ತು ಆ್ಯಕ್ಚುಲಿ. ನೋಡೇ ಇರಲಿಲ್ಲ. ಥಿಯೇಟರ್ಗೆಲ್ಲ ಈಗ ಇವಳನ್ನು ಕರ್ಕೊಂಡು ಹೋಗಲ್ಲ. ಬಿಕಾಸ್ 3 years 4-5 yearsವರೆಗೂ ಕರ್ಕೊಂಡು ಹೋಗ್ಬಾರ್ದು ಅಂತ ಹೇಳ್ತಾರೆ. 3 years ಅಂತೂ ಮಿನಿಮಮ್ ಹೇಳ್ತಾರೆ. ಮಕ್ಕಳು ಕರ್ಕೊಂಡು ಹೋಗ್ಬಾರ್ದು, ಅವ್ರಿಗೆ ಇಯರ್ ಡ್ಯಾಮೇಜ್ ಆಗುತ್ತೆ ಅಂತ. ಅದಾದಮೇಲೆ ನೈಟ್ ಊಟಕ್ಕೆ ಅಂತ ಹೇಳಿಬಿಟ್ಟು ರಸಾಯನ. ಇವ್ರ ಮನೇಲಿ ಮ್ಯಾಂಗೋ ಟೈಮ್ ಬಂತಂದರೆ ರಸಾಯನ ಮಾಡಿದಾಗೆಲ್ಲ ಒಂದು 20 ಜನ 15 ಜನ ಅಂತೂ ಊಟಕ್ಕೆ ಇದ್ದೇ ಇರ್ತೀವಿ ಅಂತಲೇ ಹೇಳ್ಬೋದು. ಅವರಲ್ದಲ್ಲೇ ನಮ್ಮನ್ನು ಬೇರೆ ಕರ್ಸ್ಕೊತಾರೆ. ಒಂದು 15 to 20 ಮೆಂಬರ್ಸ್ ಹಾಗೆ ಆಗ್ತಾರೆ ಎವ್ರಿ ಟೈಮ್ ಅಂತಲೇ ಹೇಳ್ಬೋದು. ವಾರದಲ್ಲಿ ಒಂದು ಸರಿ 15 ದಿನಕ್ಕೆ ಒಂದು ಸರಿ ಆ ಥರ ಮಾಡ್ತಾನೆ ಇರ್ತಾರೆ. ರಸಾಯನ ಮಾಡಿದ್ಲು ಆ್ಯಂಡ್ ಸಾಗುನು ಕೂಡ ಮಾಡಿದ್ಲು. ನಾನಂತೂ ಮುಂಚೆ ತಿನ್ಕೊಂಬಿಡ್ತೀನಿ. ಬಿಕಾಸ್ ಏಕೆಂದರೆ ಅವರೆಲ್ಲ ಒಂದು 10-10:30 ಲಾಸ್ಟ್ 9:30-10:10ವರೆಗೂ ತಿಂತಾನೆ ಇರ್ತಾರೆ. ಬಿಕಾಸ್ ಅವಾಗವಾಗ ಬಂದು ಅವ್ರುಗಳೆಲ್ಲ ಒಬ್ಬೊಬ್ಬರು. ಸೊ ಪೂರಿನೂ ಕೂಡ ಮಾಡೋಕೆ ಇದು ಮಾಡಿದ್ವಿ. ಊಟ ಮಾಡೋದಕ್ಕೆ ಅವರು ಕೂಡ ಬಂದರೆ ನಾನು ಅಷ್ಟೊತ್ತಿಗೆ ಮಾಡ್ಕೊಂಬಿಟ್ಟಿದ್ನೇನೋ ಅಂತ ಅನಿಸುತ್ತೆ. ನಾನು ಇನ್ನೊಂದಿನ ಬರೋಣ ಬಾ. ಇನ್ನೊಂದಿನ ಬರೋಣ ಚಿನ್ನಿ. ಅದಾಗಿ 1-2-3 ಡೇಸ್ ವಿಡಿಯೋ ಏನೂ ಮಾಡಲಿಲ್ಲ. ನನಗೆ ಇವಾಗ ಬೇಜಾರಾಗಿ ವಿಡಿಯೋನೇ ಮಾಡ್ತಾಯಿಲ್ಲ ಅಂತ ಹೇಳ್ಬೋದು. ಅದಾದಮೇಲೆ ನೆಕ್ಸ್ಟ್ ನಾವು ಅವ್ರ ಮನೆಯಿಂದನೇ ನಮ್ಮ ಮನೆಗೆ ಹೋಗೋದಕ್ಕೆ, ಬಟ್ ಅವ್ರದ್ದೊಂದು ಸ್ವಲ್ಪ ಆಧಾರ್ ಕಾರ್ಡನ್ನು ಸರಿ ಮಾಡಿಸ್ಬೇಕಿತ್ತು ಅಂತೇಳಿ ಸೌತ್ ಎಂಡ್ ಸರ್ಕಲ್ಗೆ ಹೋಗ್ತಾಯಿದ್ದೀವಿ. ಅವ್ರ ಮನೆಯಿಂದ ನಮ್ಮ ಮನೆಗೆ ಬರ್ತೀವಿ ಮತ್ತೆ ಇವಾಗ. ಬಿಕಾಸ್ ಮಕ್ಳಿಗೆ ರಜೆ ಇದ್ದ ಟೈಮಲ್ಲಿ ಅಲ್ಲಿ ಅಲ್ಲಿ ಇರ್ತೀವಿ. ಜಾಸ್ತಿ ನಾವೇ ಹೋಗ್ತೀವಿ. ಯಾಕೆಂದರೆ ಅವ್ರಿಗೆ ಮಕ್ಕಳು ಸ್ಕೂಲ್ಗೆ ಹೋಗೋದು ಇಬ್ಬರು ಇಲ್ಲಿಂದ ದೂರ ಆಗುತ್ತೆ. ನನ್ನ ಮಗನಿಗೆ ಕಾಲೇಜು ಅಲ್ಲಲ್ಲೇ 2 ಕಡೆಗೂ ಹತ್ರ ಇರೋ ಥರ ಇರುತ್ತೆ. ಆಮೇಲೆ ನಮ್ಮ ಮನೆಯವರು ಸ್ವಲ್ಪ ದಿನ ಒಂದೊಂದು ಸರಿ ಊರಲ್ಲಿ ಇರಲ್ವಲ್ಲ. ಕೆಲಸದ ಮೇಲೆ ಹೋದಾಗ ಜಾಸ್ತಿ ಅವ್ರ ಮನೆಗೆ ನಾವೇ ಹೋಗ್ತಿರ್ತೀವಿ. ಅವರು ರಜೆ ಇದ್ದಾಗ ಬರ್ತಿರ್ತಾರೆ. ಆಧಾರ್ ಕಾರ್ಡ್ ಸರಿ ಮಾಡ್ಸೋದಕ್ಕೆ ಬಂದ್ವಿ. ನೀವೇನಾದರೂ ಈ ಜಯನಗರ್ ಸೈಡು, JP ನಗರು, BTM ಲೇಔಟು ಆ ಥರ ಕೋರಮಂಗಲ ಸೈಡ್ ಇದ್ದರೆ, ಸೊ ಈ ಸೌತ್ ಎಂಡ್ ಸರ್ಕಲಲ್ಲಿ ಒಂದು ಮೇಯ್ನ್ ಬ್ರ್ಯಾಂಚ್ ಇದೆ. ಅಲ್ಲಿಗೆ ಬನ್ನಿ. ಈ ನಾರ್ಮಲ್ ಶಾಪ್ಗಳಲ್ಲಿ ಅಂದರೆ ಆಧಾರ್ ಕಾರ್ಡ್ ಮಾಡ್ತಾರಲ್ಲ, ಅಲ್ಲೆಲ್ಲ ಏನೇನೋ ಹೇಳಿ ಅದು ತೊಗೊಂಬನ್ನಿ ಅಂತೆಲ್ಲ ಹೇಳಿ ಇದು ಮಾಡ್ತಿರ್ತಾರೆ. ಇವರು ನಾರ್ಮಲಾಗಿ ಡಾಕ್ಯುಮೆಂಟ್ಸ್ ಕೇಳಿಬಿಟ್ಟು ಮಾಡಿಕೊಡ್ತಾರೆ. ಬೇಗನೆ ಆಗುತ್ತೆ. ಒಂದೊಂದು ಸರಿ ನಮ್ಮದು ನಾರ್ಮಲಾಗಿ ಮಾಡಿಸ್ದಾಗ ಬರೋಲ್ಲ. ಇದು ಮೇಯ್ನ್ ಬ್ರ್ಯಾಂಚಿಗೆ ಬಂದು ಮಾಡಿಸಿದ್ರೆ ಬೇಗನೆ ಆಧಾರ್ ಕಾರ್ಡ್ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಇವನ್ನೆಲ್ಲ ಕುಷನ್ ಬೇಕಾಗಿತ್ತು. ಒಂದು 15 days ಅಷ್ಟೊಳಗಡೆ ಬಂತು ಅಂತ ಹೇಳ್ಬೋದು. ಅದಾದಮೇಲೆ ಹಾಗೆ ಊಟಕ್ಕೆ ಬಂದ್ವಿ ಹೊರಗಡೆ. ಉಳೈತೆ ಹಾಕು ಬೇಗ ಸ್ಲಿಪ್ಪರು. ಎಲ್ಲಿ ಸ್ಲಿಪ್ಪರ್ ನಿಂದು? ಸ್ಲಿಪ್ಪರಲ್ಲೇ ಹಾಕು. ಬೈಲ್ ಹಾಕು ಬಾ. ನನಗೆ ಎದುರಿಸ್ಬೇಡ ನೀನು ಎದುರು ಅಂತ ನಾನು ಎದುರಿಸೋದು. ಬೈಲ್ ಹಾಕ್ಕೊಡ್ತೀನಿ. ಉಗ್ರಲ್ಲಿ ಕಾಲಲ್ಲಿ ಉಗುರು ಕಟ್ ಮಾಡಬೇಕು. ಎಷ್ಟೇ ಚಿಕ್ಕ ಮಗು ಇದ್ರೂ ಕೂಡ ವಾಮಿಂಟ್ ಎಲ್ಲ ಮಾಡಿರಲಿಲ್ಲ ನನ್ನ ಮಗಳು. ಈ ಸತಿ ಊಟಕ್ಕೆ ಹೋದಾಗ ಫುಲ್ಲು ನನ್ನ ಮೇಲೆ, ಅವಳ ಮೇಲೆ, ಇಡೀ ಊಟದ ಮೇಲೆಲ್ಲ ವಾಮಿಟ್ ಮಾಡಿಬಿಟ್ಲು. ತುಂಬಾ ಬೇಜಾರಾಯಿತು ಪಾಪ. ಇವ್ರದ್ದೆಲ್ಲ ಒಂದು 75% ಊಟ ಆಗಿತ್ತು. ನನ್ನೊಂದು 25% ಅಂತಲೇ ಹೇಳ್ಬೋದು. ನನ್ನ ತಂಗಿದೊಂದು 50%. ಎಲ್ಲ ಹಾಗೆ ಬಿಟ್ಬಿಟ್ಟು ವಾಪಸ್ ಬಂದ್ವಿ. ಪಾಪ ಅವಳಿಗೆ ಏನಾಗಿತ್ತು ಅವತ್ತು. ಕರೆಕ್ಟಾಗಿ ಕುತ್ಕೋಬೇಕು. ಕರೆಕ್ಟಾಗಿ ರೆಡಿ ಸ್ಟಡಿ. ರೇವಂತ್ ಹಿಂದೆ ಹೋಗ ನೀನು. ಅಮ್ಮ ಅವ್ರನ್ನ ಕುತ್ಕೊ ನೀನು. ಆನೆ ಬಂತು ಒಂದು ಆನೆ ಮಾಡೋಕ್ಕೆ.
ಮಂಡಿಗಳಲ್ಲಿ ಹ್ಞೂ ಕೂರು ಮಂಡಿಗಳಲ್ಲಿ ಖುಷಿ ಕೂರ್ಸ ಅವಳನ್ನ ಅವಳು ಗೊತ್ತಾಯ್ತಲ್ಲ. ಅವ್ಳು ಬರ್ತಾಳೆ ಬಾ ನೀವು ಅವ್ಳು ಬರ್ತಿದ್ರೆ ಅವನು ಹಂಗೆ ಬರುತ್ತೆ. ಸರಿ ರೆಡಿ ಸ್ಟಡಿ 1 2 3 ಸ್ಟಾರ್ಟ್. ಇದೇ ಫಸ್ಟ್ ನಮ್ಮನೆ ಪಪ್ಪಿನೇ ಫಸ್ಟ್ ಪಪ್ಪಿ. ಐ ಅಣ್ಣ ಪಪ್ಪಿ ಫಸ್ಟ್ ಮತ್ತೋಗ್ಬೇಕಂತೆ. ಹಾಂ ಬನ್ನಿ ಮತ್ತೆ ಬನ್ನಿ ಬೇಗ ಯಾರು ಬರ್ತೀರಾ? ರೆಡಿ ಸ್ಟಡಿ 1 ಎಲ್ಲರೂ ಬಿಟ್ಟು ಬಂತಿದ್ದ ಇದು ಒಂದು ಕಲ್ತಲ್ಲ. ಅಯ್ಯೋ ಮನೆ ಒಳಗೆ ಏನೇನು ಮಾಡಾಕ್ತಾವ ಗೊತ್ತಾ? ಅಯ್ಯೋ ಖುಷಿ ಇವಳು ಸೇರ್ಕಂದ್ರಮ್ಮ ಮನೆ ಏನಾರು ಒಂದು ಮಟ್ಟ ಮಾಡಿಕ್ಕಿರ್ತಾರೆ. ಮೊನ್ನೆ ಎಲ್ಲ ನೋಡ್ಬೇಕು ಮ್ಯಾಟ್ ಹಾಕೊಂಡು ಅದೇನೇನೋ ಟೆಂಟ್ ಥರ ಮಾಡಿಕೊಂಡು. ಟೆಂಟ್ ಅಂತ ಕೊಟ್ರೆ ಈ ಆಟ ಆಡ್ಕೊತಾರಲ್ಲೇನ? ಟೆಂಟ್ ಬೇಕಾ? ಬೇಡ. ಹಾಂ ಇವಾಗ ರನ್ನಿಂಗ್ ರೈಸ್ ಮಾಡಿ ರೈಸ್. ಹಾಂ ಹಂಗೆ ಹೋಗು ಖುಷಿ ಹೋಗು. ಹಂಗೆ ಬೇಕಂತ ಅವಳಿಗೆ ಮಂಡಿಗಾಲಲ್ಲೇ ಬೇಕಂತೆ. ಕಪ್ಪೆಂಗೆ ಕುಕ್ಕೊಂಬನ್ನಿ ಅವಳು ಮಂಡಿಗಾಲಲ್ಲಿ ಬರಲಿ. ನೀವು ಜಂಪ್ ಮಾಡ್ಕೊಂಬರ್ಬೇಕು ಕೂತ್ಕೊಂಡು. ಕೂತ್ಕೋಬೇಕು ಕರೆಕ್ಟಾಗಿ. ನಾನು ಸೆಕೆಂಡ್ ಪ್ರೈಸ್ ಬಂದಿದ್ದೆ 5th ಸ್ಟ್ಯಾಂಡರ್ಡಲ್ಲಿ. ಫಸ್ಟ್ ಬಂದಿದ್ದೆ ಮೋಸ ಅಂತ ಹೇಳ್ಬಿಟ್ಟು ಮತ್ತೆ ಓಡಿಸಿದ್ರು. ಆಗ ಸೆಕೆಂಡ್ ಬಂದಿದ್ದೆ. ಗೋಣಿ ಚೀಲದ ವಾಕು. ಖುಷಿ ನಿಧಾನಕ್ಕೆ ಪ್ರೋಗ್ರೆಸ್ ನಿಧಾನಕ್ಕೆ ಮಾಡ. ಅವಳು ಮಾಡ್ತಾಳೆ ನೋಡೋಣ. ನಾನು ಮಾಡ್ತೀನಿ ವಿಡಿಯೋ ಮಾಡ್ತೀನಿ ಮನೆ ಇರಿ. ಇವಾಗ ಮಾಡ್ತಿರ್ತಕ್ಕಂಥದ್ದು ಪ್ರೋಗ್ರೆಸ್ ಕಪ್ಪೆ ಓಟ. ಹಿಂದೆ ಹೋಗ್ರೆ ಒಂದು ಅವಳು ನೋಡು ಇನ್ನೊಂದ್ಸತಿ ಹೋಗಿ ಪ್ರೋಗ್ರೆಸ್. ಮತ್ತೆ ಮೋಸ ಆಟದಿಂದ ರೇವಂತ್ ಅವರು ನಿಲುಗಡೆ ಆಗಿದ್ದಾರೆ. ಈಗ ಫಸ್ಟ್ ರೆಡಿ 1 2 3 ಸ್ಟಾರ್ಟ್. ಅಲ್ಲೇ ಕೂತ್ಕೊಂಡ್ಲಾಗಿ ನೋಡು. ಅದು ಗೊತ್ತಿಲ್ಲ ಹೆಂಗೆ ಮಾಡ್ಬೇಕಂತ. ಈಗ ಸ್ಟಾರ್ಟ್. ರೆಡಿ 1 2 3 ಸ್ಟಾರ್ಟ್. ಪಪ್ಪಿ ನೀನು ಬಾ. ಅದು ಎದ್ದೆ ಅಯ್ಯೋ ಮತ್ತೆ ಅಂತೆ ಕರೆಕ್ಟಾಗಿ ಕೂತ್ಕೊ ನೀನು. ರೆಡಿ 1 2 3 ಸ್ಟಾರ್ಟ್. ಬಾ ನೀನು ಅಲ್ಲೇ ಕೂತ್ಕೊಂಡಲ್ಲೇ ಅಮ್ಮು. ಸಂದು ಮತ್ತೆ ಆಡೋಕ್ಕಾಗಲ್ಲ. ಮತ್ತೆ ಇಲ್ಲ ಮತ್ತೆ ಅಂತೆ. ಬಟ್ಟೆನಂದ್ರೆ ಬಟ್ಟಿ. ಮಕ್ಕಳ ಜೊತೆ ಆಡ್ತಿದ್ರೆ ಟೈಮ್ ಹೋಗಿದೆ ಗೊತ್ತಾಗಲ್ಲ. ಸೊ ಆ ಟೈಮಲ್ಲಿ ನರಸಿಂಹ ಜಯಂತಿ ಇತ್ತು. ಸೊ ನಮ್ಮ ಮನೆ ದೇವರಲ್ವಾ, ಅಲ್ಲಿಗೆ ಹೋಗೋಕ್ಕಾಗಲ್ಲ. ಇಲ್ಲೇ ದೇವಸ್ಥಾನ ಇರೋ ಕಡೆ ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬನಶಂಕರಿ ಹತ್ರ ಒಂದಿದೆ, ಅಲ್ಲಿಗೆ ಬರ್ತೀವಿ. ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಪೂಜೆಗಳು ಕೂಡ, ವಿಡಿಯೋಸ್ಗಳು ಎಲ್ಲ ಮಾಡ್ಕೋಬೋದು. ಇದಂ ವಿಷ್ಣುರವಿಚಕ್ರಮೇ ತ್ರೇಧಾನಿರಧೇ ಪದಂ ಸಮೋ ಬೃಹಸ್ಪತಿ ಪ್ರಚೋದಾಸ್ತಾನೋ ಮಂಚಂತ್ವಂ ಹಸಃ ಇದಂ ಫಲಂ ಮಯಾ ದೇವ ಸ್ಥಾಪಿತಂ ಪುರತಸ್ಥಿರ್ಭವೇ ಜನ್ಮನಿ ಕುಲದೇವತಾ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿನೇ ನಮಃ. ಇಮಾನಿ ಫಲಾನಿ ಸಮರ್ಪಯಾಮಿ ನಮಸ್ಕರೋಮಿ. ಅಕ್ಷತೆ ಹಿಡ್ಕೊಂಡು ಶೃಂಗೇರಿ ಜಗದ್ಗುರು ಪ್ರಾರ್ಥನೆ ಮಾಡಿಕೊಳ್ಳಿ. ಓಂ ಶಂಕರೋಪೇಣ ಮಚ್ಚಿತ್ತಂ ಪಂಕೆ ಜಗದ್ಗುರು ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿನಾಂ ಸತ್ಕರ ಕಮಲ ಸಂಜಾತ ಶ್ರೀಮಜ್ಜಗದ್ಗುರು ಶ್ರೀ ವಿಧುಶೇಖರ ಭಾರತೀ ಮಹಾಸ್ವಾಮಿನಾಂಚ ಚರಣಾರವಿಂದಯೋಃ ಸಾಷ್ಟಾಂಗ ಪ್ರಣಾಮಾನ್ ಸಮರ್ಪಯಾಮಃ. ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಬಂದ್ವಿ. ಅಲ್ಲಿ ನೋಡಿದ್ರೆ ಹೋಮ ಎಲ್ಲ ಮುಗಿಬೇಕು. 11:30 ಆಗುತ್ತೆ ಪೂಜೆ ಆಗೋದು ಅಂತ. ನಾವು ಒಂದು 10 o'clockಗೆ ಬಂದು ಕೂತ್ಕೊಂಡ್ಬಿಟ್ಟಿದ್ವಿ. ಅವಳನ್ನ ಇಟ್ಕೊಳ್ಳೋದೇ ಇವಾಗ ಒಂದು ದೊಡ್ಡ ಸಾಹಸ ಅಂತಲೇ ಹೇಳ್ಬೋದು. ನಮ್ಮನೆಯವ್ರಂತೂ ಎಲ್ಲೂ ಕರ್ಕೊಂಡು ಹೋಗೋದು ಬೇಡ ಅಂತ ಸ್ಯಾಟರ್ಡೇ ಸಂಡೇನೂ ಕೂಡ ಇವಾಗ ಎಲ್ಲೂ ಕರ್ಕೊಂಡು ಹೋಗ್ತಿಲ್ಲ ನಮ್ಮನ್ನು. ಸೊ ಏನಾದರೂ ಕಿತಾಪತಿ ಮಾಡ್ತಿರುತ್ತೆ. ಅಲ್ಲಿ ಹೋಮ ಎಲ್ಲ ಮಾಡ್ತಿದ್ರಲ್ವ, ಅವಾಗೆಲ್ಲ ಇವಳು ಹೂ ತೆಗೆದು ಹಾಕೋದು ಹಿಂಗೆ. ಅವ್ರ ಅಪ್ಪನ ತಲೆ ಮೇಲೆ ಒಂದು ಸ್ವಲ್ಪ ಹೊತ್ತು ಹಾಕಿದ್ಲು. ಆಮೇಲೆ ಅಲ್ಲಿ ಇಲ್ಲಿ ಎಲ್ಲ ಚೇರ್ ಮೇಲೆಲ್ಲ ಕಿತ್ತಿ ಹಾಕ್ತಿದ್ದಾಳೆ.
ಇವತ್ತು ಇಂತೂ ಒಂದು 3 ಅವರ್ಸ್ ಆದಮೇಲೆ ದರ್ಶನ ಆಯಿತು, ಪೂಜೆ ಎಲ್ಲ ಆದಮೇಲೆ ಬಂದಮೇಲೆ ಹೋಗೋಕ್ಕಾಗಲ್ಲ, ಮನಸ್ಸಿರಲ್ಲ. ಅದೆಲ್ಲ ಮುಗಿದ್ಮೇಲೆ ಹೋಗೋಣ ಅಂತೇಳಿ ಅಂತ ಅನಿಸುತ್ತೆ. ಸೊ ಎಲ್ಲ ಪೂಜೆ ಚೆನ್ನಾಗಾಯಿತು. ಮನೆಗೆ ಅವ್ರನ್ನ ಬಿಟ್ಟು ಬಂದಿದ್ವಿ, ಪಾಪ ಅವರು ಎಲ್ಲರೂ ಬರೋಕ್ಕಾಗಲ್ಲ ಆನ್ ಟೈಮಿಗೆ ಸ್ನಾನ ಎಲ್ಲ ಮಾಡ್ಕೊಂಡು. ನಾವು ಬೇಗ ಬರೋಕ್ಕೆ ಅಂತ ಬಂದಿದ್ದು, ಬಟ್ ನಮಗೆ ಪೂಜೆ ಆಗಿದೆ 12:30 1 ಗಂಟೆ ಆಯಿತು. ಸೊ ವಾಪಸ್ ಮನೆಗೆ ಹೋಗ್ತಾಯಿದ್ದೀವಿ. ಮನೇಲಿ ಅಡುಗೆ ಎಲ್ಲ ರೆಡಿ ಇತ್ತು, ಅವತ್ತು ಬೇಗನೆ ಎದ್ದೆಲ್ಲ ಮಾಡಿದ್ವಿ. ಸೊ ನಮ್ಮ ಮನೆಯವ್ರಿಗೆ ಅದಕ್ಕೆ ವಿಡಿಯೋ ಹಿಡಿಯಲ್ಲ, ಅವ್ರು ಹಿಂಗೆ ಕಿತಾಪತಿ ಏನಾದ್ರು ಮಾಡ್ತಿರ್ತಾರೆ, ಅದಕ್ಕೆ ನಾನು ಹಿಡಿಯಲ್ಲ. ಸೊ ಇದು ಹೆಚ್ಚು ಕಮ್ಮಿ 1 ವಾರದ ವ್ಲಾಗ್ ಅಂತಲೇ ಹೇಳ್ಬೋದು, ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ. ಹೇಳಿದ್ನಲ್ವ, ಅದೇ ಬೋರ್ ಆಗಿಬಿಟ್ಟಿದೆ ನನಗೆ ಮಾಡೋದಕ್ಕೆ ಅಂಥೇಳಿ. ಸೊ ಮನೆಗೆ ಬಂದರೆ ಪಲ್ಯ, ಕೋಸಂಬರಿ ಆ್ಯಂಡ್ ಚಪಾತಿ, ಹೆಸ್ರುಕಾಳು ಸಾಂಬಾರು, ಇನ್ನೊಂದೇನೋ ಚಟ್ನಿ ಮಾಡ್ಕೊಂಡಿದ್ವಿ ಅನಿಸುತ್ತೆ, ನೀರು ದೋಸೆ ಮಾಡಿದ್ವಿ ಬೆಳಗ್ಗೆ. ಸರಿ, ಅದೇ ಎಲ್ಲ ಇದಾಗಿತ್ತು. ನಾವೆಲ್ಲ ಕೂತ್ಕೊಂಡ್ರೆ ಹಿಂಗೆ ಊಟಕ್ಕೆ ಒಟ್ಟಿಗೆ ಕೆಳಗೆ ಕೂತ್ಕೊಂಡ್ಬಿಡ್ತೀವಿ. ಡೈನಿಂಗ್ ಟೇಬಲ್ ಸುಮ್ಮನೆ ವೇಸ್ಟ್ ಅಂತ ಅನಿಸುತ್ತೆ. ನಮ್ಮ ಮನೇಲಿ ಡೈನಿಂಗ್ ಟೇಬಲ್ ಇದ್ರೂ ಇವೆಲ್ಲ ಇಟ್ಕೊಂಡು ಕೂರೋಕ್ಕಾಗಲ್ಲ ಅಂತೇಳಿ ನಾವು ಕೆಳಗೇ ಕೂರೋದು. ಸೊ ಎಲ್ಲರೂ ಒಟ್ಟಿಗೆ ಊಟ ಮಾಡಿದಾಗ ಏನೋ ಒಂಥರ ಖುಷಿ ಅನಿಸುತ್ತೆ. ತುಂಬಾ ಚೆನ್ನಾಗಿತ್ತು ಊಟ. ಈ ಬ್ಲಾಗ್ನ ಇಲ್ಲೇ ಮಾಡಬೇಕು ಅಂದ್ಕೊಂಡಿದ್ದೀನಿ ನಾನು. ಅಲ್ಲಿ ತಿಂತೈತೆ ಪಪ್ಪಿ, ಚಪಾತಿ ತಿಂತಿದ್ದೀರಾ?